ಇವತ್ತು ರುಚಿಯಾಗಿರುವಂತಹ ಚಿಕನ್ ಬಿರಿಯಾನಿ ಮನೆಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ಹೈಜಿನ್ ಆಗೂ ಇರುತ್ತೆ ಫ್ರೆಂಡ್. ಮನೆಯಲ್ಲೇ ಮಾಡೋದ್ರಿಂದ ತುಂಬ ಹೈಜಿನ್ ಆಗಿರುತ್ತೆ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಾವು ಫ್ರೆಶ್ ಆಗಿ ಹಾಕೋದ್ರಿಂದ ಒಂದು ರುಚಿ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಬನ್ನಿ ಇವತ್ತು ನೋಡೋಣ ಹೇಗೆ ಚಿಕನ್ ಬಿರಿಯಾನಿ ಮನೆಯಲ್ಲೇ ಮಾಡೋದು ಅನ್ನೋದನ್ನು, ಓಕೆನಾ? ಸೊ ನಾನು ಅದಕ್ಕೆ ಮೊದಲು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ತೋರಿಸ್ತಿರೋವಂಥ ಕಪ್ಪಲ್ಲಿ 2 ಲೋಟ ಅಕ್ಕಿನ 10 ಮಿನಿಟ್ಸ್ ಬಿಫೋರ್ ನೆನೆ ಹಾಕಿದ್ದೀನಿ, ಆಯಿತಾ? ಸೊ ಈ ರೀತಿಯಾಗಿ ನೆನೆ ಹಾಕೋದ್ರಿಂದ ಅಕ್ಕಿ ತುಂಬ ಸ್ಮೂತ್ ಆಗುತ್ತೆ ಮತ್ತು ಚೆನ್ನಾಗಿ ಬಿರಿಯಾನಿ ಕೂಡ ಉದುರಾಗಿ ಬರುತ್ತೆ ಫ್ರೆಂಡ್. ಹಾಗಾಗಿ 2 ಲೋಟ ಅಕ್ಕಿನ ನಾನು 10 ಮಿನಿಟ್ಸ್ ನೆನೆ ಹಾಕಿದ್ದೀನಿ, ಓಕೆನಾ? ನೆಕ್ಸ್ಟು ಒಂದು 3/4 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್, ಓಕೆನಾ? ಆ ಚಿಕನ್ನ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ನೀರಿನಲ್ಲಿ ಅರಿಶಿನ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಸೊ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಒಂದು ದೊಡ್ಡನೇ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ಪೈಸಸ್ ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟೆಲ್ಲ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ನೋಡಿ ಈರುಳ್ಳಿ ಎಲ್ಲ ಈ ರೀತಿಯಾಗಿ ಕಂದು ಬಣ್ಣ ಬರಬೇಕು, ಓಕೆನಾ? ಅಲ್ಲಿವರೆಗೂ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು ಫ್ರೆಂಡ್, ಫ್ರೈ ಮಾಡ್ಕೋಬೇಕು, ಓಕೆನಾ? ಸೊ ನೋಡಿ ಈ ರೀತಿಯಾಗಿ ಕಂದು ಬಣ್ಣ ಬರೋದ್ರಿಂದ ಬಿರಿಯಾನಿ ಒಂದು ರೀತಿ ಒಳ್ಳೆ ಟೇಸ್ಟ್ ಬರುತ್ತೆ, ಓಕೆನಾ? ಅದಕ್ಕೆ ನಾನು 1ರಿಂದ 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಇವಾಗಲೇ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಆ ಬಿಸಿಗೆ ಆ ಖಾರ ಕೂಡ ಮತ್ತು ಆ ಕಲರ್ ಕೂಡ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಫ್ರೆಂಡ್, ಓಕೆನಾ? ಹಾಗಾಗಿ ಅದು ಖಾರದ ಪುಡಿನ ಹೀಗೆ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಮತ್ತು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಅದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಆ ಪೇಸ್ಟ್ನ ಆ ಒಂದು ನಾವು ಮಾಡ್ತಾ ಇರುವಂಥ ಫ್ರೈಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಈ ಫ್ರೈ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಬಾಡಿಸ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಕಲರ್ ಕಾಣಿಸ್ತಾ ಇದೆ ಮತ್ತು ಆಯಿಲ್ ಕೂಡ ಸೈಡಲ್ಲಿ ಬಿಡ್ತಾ ಇದೆ ಅಲ್ವಾ? ಆ ರೀತಿಯಾಗಿ ಬಿಡಬೇಕು. ಮತ್ತು ಇಲ್ಲಿ 2ರಿಂದ 3 ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಒಂದು ನಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ ಫ್ರೆಂಡ್. ಸೊ ಈ ಒಂದು ಟೊಮೊಟೊ ಏನು ಹೆಚ್ಚಿದ್ದೀವಲ್ಲ ಆ ಟೊಮೊಟೊನ ಹಾಕಿಬಿಟ್ಟು ಆ ಫ್ರೈಗೆ ಮತ್ತು 3ರಿಂದ 4 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್. ನೋಡ್ತಾ ಇರ್ಬೋದು ನೀವು ಈ ರೀತಿ ಆಗಿದೆ. ಮತ್ತು ನೋಡಿ ಸುತ್ತ ಅರಿಶಿನ ಆಯಿಲೆಲ್ಲ ಬಿಡ್ತಾ ಇದೆ ಅಲ್ವಾ? ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಬೇಕು, ಓಕೆನಾ? ಸ್ವಲ್ಪ ಬಾಯ್ಲ್ ಆಗಿ ಗ್ರೇವಿ ಚೆನ್ನಾಗಾದ್ರೇ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಅನಿಸೋದು. ಬಿರಿಯಾನಿಯಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಗ್ರೇವಿ ಮಾಡ್ಕೊಳ್ಳೋದು ನಾವು, ಓಕೆನಾ? ಸೊ ಗ್ರೇವಿ ನಮಗೆ ಚೆನ್ನಾಗಿ ಆದರೆ ಮತ್ತು ನಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಫ್ರೆಂಡ್, ಓಕೆನಾ? ಸೊ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬಾಯ್ಲ್ ಆಗಿದೆ ಮತ್ತು ಆಯಿಲೆಲ್ಲ ಬಿಡ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಗ್ರೇವಿ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ, ಓಕೆನಾ? ಮತ್ತು ಪದೇ ಸ್ವಲ್ಪ ಬಾಡಿಸ್ಕೊತಾ ಇರಬೇಕು, ಯಾಕಂದರೆ ತಳಕ್ಕೆ ಏನಾದರೂ ಅದು ಅಂಟ್ಕೊಳ್ಬೋದು ಅನ್ನೋ ಇದು ಕಾರಣಕ್ಕೆ ಸ್ವಲ್ಪ ಪದೇ ಬಾಡಿಸ್ಕೊಳ್ಳಿ. ಮತ್ತು ಒಂದು 100 ml ಆಗುವಷ್ಟು ನಾನು ನಂದಿನಿ ಮೊಸರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಚಿಕನೆಲ್ಲ ಹಾಕ್ತೀವಲ್ಲ ಅದು ಸಾಫ್ಟಾಗಿ ಬೇಯ್ಕೊಳ್ಳುತ್ತೆ ಫ್ರೆಂಡ್, ಓಕೆನಾ? ಆಲ್ರೆಡಿ ಟೊಮೊಟೊ ಕೂಡ ಹಾಕಿದ್ದೀವಿ, ಅದು ಕೂಡ ಹುಳಿನೇ ಅಲ್ವಾ? ಹಾಗಾಗಿ ನೋಡಿಕೊಂಡು ಇಲ್ಲಿ ನಾವು ಕರ್ಡ್ ಹಾಕಬೇಕು. ಸೊ ನಾನಿಲ್ಲಿ ಒಂದು 100 ml ಆಗುವಷ್ಟು ಕರ್ಡ್ನ ಹಾಕಿದ್ದೀನಿ. ನೋಡಿ ಕರ್ಡ್ನ ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ಚಿಕನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ಚಿಕನ್ ತೊಳೆಯೋಬೇಕಾದ್ರೇ ನಾನು ಅರಿಶಿನ ಎಲ್ಲ ಹಾಕಿ ತೊಳೆಯೋದ್ರಿಂದ ನೋಡಿ ಚಿಕನ್ ಕೂಡ ಹಳದಿಯಾಗಿ ಕಾಣಿಸ್ತಾ ಇದೆ ನಿಮಗಲ್ವಾ? ಮತ್ತು ಚಿಕನ್ನ ಒಮ್ಮೆಲೇ ಸುರಿಯೋದು ಬೇಡ ಗ್ರೇವಿಗೆ, ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಬಿಡಿಯಾಗಿ ಆ ರೀತಿಯಾಗಿ ಚಿಕನ್ನ ಹಾಕ್ಕೋಬೇಕು ನಾವು, ಓಕೆನಾ? ನೋಡಿ ಈ ರೀತಿ ಚಿಕನ್ನ ಹಾಕೊಂಡ್ಮೇಲೆ ಒಂದು 5 to 10 ಮಿನಿಟ್ಸ್ ಬಿಡಬೇಕು ನಾವು, ಓಕೆನಾ? ಬಿಟ್ಬಿಟ್ಟು ಚೆನ್ನಾಗಿ ಈ ಥರ ಬಾಡಿಸ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ. ಸೊ ನೋಡಿ ಬಾಯ್ಲ್ ಆಗ್ತಾಯಿದೆ ಮತ್ತು ಆ ಚಿಕನ್ನಿಂದ ಕೂಡ ನೀರು ಹೊರಗಡೆ ಬಂದಿದೆ, ಅದು ಆಯಿಲ್ ಜೊತೆ ಮಿಕ್ಸ್ ಆಗಿ ನೋಡಿ ಆಯಿಲ್ ಕೂಡ ಹೊರಗಡೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ರೀತಿಯಾಗಿ ಗ್ರೇವಿ ಚೆನ್ನಾಗಿ ಆಗಬೇಕು ಫ್ರೆಂಡ್. ಚಿಕನ್ ಬಿರಿಯಾನಿ ಆಗಲಿ ಅಥವಾ ಮಟನ್ ಬಿರಿಯಾನಿ ಆಗಲಿ ಗ್ರೇವಿ ಚೆನ್ನಾಗಿ ಆಗಬೇಕಾಗುತ್ತೆ. ನೋಡಿ ಇದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದು. ಸೊ ಈಗ ಅದೇ ಲೋಟದಲ್ಲಿ 2.5 ಲೋಟ ಆಗುವಷ್ಟು ನೀರನ್ನ ತೊಗೋತಾ ಇದ್ದೀನಿ. ನೋಡಿ ಅಕ್ಕಿ 10 ನಿಮಿಷ ಇದು ನೆನೆ ಹಾಕಿದ್ವಲ್ಲ, 10 ನಿಮಿಷದಲ್ಲಿ ಚೆನ್ನಾಗಿ ನೆಂದ್ಕೊಂಡಿದೆ. ಮತ್ತು ನೋಡಿ ಚೆನ್ನಾಗಿ ತುಂಬ ಸ್ಮೂತಾಗಿ ಆಗುತ್ತೆ. ಈ ಥರ ನಾವು 10 ಮಿನಿಟ್ಸ್ ನೆನೆ ಬಿಡೋದ್ರಿಂದ ತುಂಬ ಸ್ಮೂತಾಗಿ ಬಿರಿಯಾನಿ ಬರುತ್ತೆ. ಬಟ್ ಪದೇ ನಾವು ಅದನ್ನು ಕೈ ಆಡಿಸ್ಕೋಬಾರ್ದು, ಅದು ಯಾಕಂದರೆ ಮುರಿದೋಗ್ಬಿಡುತ್ತೆ ಅಕ್ಕಿ ಎಲ್ಲ ಪುಡಿ ಆಗಿಬಿಡುತ್ತೆ. ನೋಡಿ ಆ ಲೋಟದಲ್ಲಿ ನಾನು 2.5ರಿಂದ 2.25 ಆಗುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ, ಓಕೆನಾ? 2 ಲೋಟ ಆಯ್ತಲ್ವಾ? ಸೊ ಇನ್ನೊಂದು ಅರ್ಧದಿಂದ 3/4 ಭಾಗವಷ್ಟು ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಟೋಟಲಿ 2ರಿಂದ 2.25 ಲೋಟ ನೀರನ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ.
ಮತ್ತು ಈ ನೀರು ಹಾಕಿರ್ತೀವಲ್ಲ ಅದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಫ್ರೆಂಡ್, ಓಕೆನಾ. ಯಾಕಂದರೆ ಇದೆಲ್ಲ ಪ್ರೋಸೆಸ್ ಚೆನ್ನಾಗಾದ್ರೇ ನಮಗೆ ಬಿರಿಯಾನಿ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಘಮ ಕೂಡ ಕೊಡಲಿಕ್ಕಾಗುತ್ತೆ ಫ್ರೆಂಡ್. ನಾವು ಸುಮ್ಮನೆ ಅವಸರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಿರಿಯಾನಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಈಗ ನೋಡಿ, ಒಂದು ಅರ್ಧ ಹೋಳಿಗೆ ಆಗುವಷ್ಟು ನಾನು ನಿಂಬೆ ಹಣ್ಣಿನ ರಸನ ಅದಕ್ಕೆ ಹಾಕ್ತಾಯಿದ್ದೀನಿ ನಮ್ಮ ಗ್ರೇವಿಗೆ. ಈಗ 3 ಥರದ ಹುಳಿ ಆಗೋಯಿತು. ಟೊಮೊಟೊ ಹಾಕಿದ್ದೀವಿ, ಮೊಸರು ಹಾಕಿದ್ದೀವಿ, ಮತ್ತು ಈಗ ನಿಂಬು ಕೂಡ ಹಾಕಿದ್ದೀವಿ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ ಇದೆಲ್ಲ, ಓಕೆನಾ. ಮತ್ತು ಈಗ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಒಳ್ಳೆ ಸ್ಮೆಲ್ ಕೊಡುತ್ತೆ ಅಟ್ಟ ಎಂಡಲ್ಲಿ ಹಾಕೋದ್ರಿಂದ, ಓಕೆನಾ. ಸೊ ಈಗ ನಾವೇನು ಅಕ್ಕಿನ ಸ್ಟೇನ್ ಮಾಡ್ಕೊಂಡಿದ್ವಲ್ಲ, ನೆನೆ ಹಾಕಿದ್ವಿ 10 ನಿಮಿಷ, ಆ ಅಕ್ಕಿನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಅಕ್ಕಿ ಎಷ್ಟು ತೊಗೋತೀರಾ, ನೀರು ಎಷ್ಟು ಹಾಕ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಅಕ್ಕಿ ಫುಲ್ಲು ಮೆತ್ತಗೆ ಆಗಿಬಿಟ್ಟು ಬಿರಿಯಾನಿ ಫುಲ್ ಮುದ್ದೆ ಮುದ್ದೆ ಥರ ಹೋಗ್ಬಿಡುತ್ತೆ. ಹಾಗಾಗಿ ಅಕ್ಕಿ ನೀವು ಯಾವ್ದು ಹಾಕ್ತೀರೋ ಅದ್ರ ಮೇಲೆ ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್, ಓಕೆನಾ. ಸೊ ನೋಡಿ, ಈಗ ಇದು ಕುದೀತಾ ಇದೆ ಅಲ್ವಾ, ಕುದೀತಾ ಇದೆ. ನಾವೀಗ ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ. ಸ್ವಲ್ಪ ಅದು ಹೋಲಿಂದ ಗಾಳಿ ಬಂದಮೇಲೆ ವಿಷಲ್ ಹಾಕಿದ್ದೀನಿ ಫ್ರೆಂಡ್. ಈಗ ಇದರಲ್ಲಿ ನಾವೀಗ 1 ವಿಷಲ್ ತೊಗೊಳ್ಳೋಣ, ಓಕೆನಾ. ಸೊ ನೋಡಿ, ಕುಕ್ಕರ್ ಕೂಡ ವಿಷಲ್ ಬಂತು ಕುಕ್ಕರಿಂದ. ಸೊ ಇದನ್ನು ಕೂಲ್ ಆಗಲಿಕ್ಕೆ ಬಿಡೋಣ, ಓಕೆನಾ. ಯಾಕಂದರೆ ಇಮಿಡಿಯೇಟ್ ತೆಗೆದ್ರೆ ನಮಗೆ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತದೆ ಅಲ್ವಾ. ನೋಡಿ, ಈಗ ಕುಕ್ಕರ್ ಕೂಲ್ ಆಗಿದೆ, ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ, ಅವರ್ ಚಿಕನ್ ಬಿರಿಯಾನಿ ಈಸ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗಿದೆ ಅಲ್ವಾ ಫ್ರೆಂಡ್, ನೋಡ್ತಾ ಇದ್ದೀರಲ್ಲ. ಹೀಗೆ ಎಷ್ಟು ಈಸಿಯಾಗಿ ಕೂಡ ನಾವು ಮಾಡಬಹುದು. ಸೊ ಫ್ರೆಂಡ್, ಬಿರಿಯಾನಿ ಈಸ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಉದುದ್ರಾಗೂ ಕೂಡ ಇದೆ ಅಲ್ವಾ. ಸೊ ಅದು ಕೈಗೆ ಸ್ಟಿಕ್ಕಿ ಆಗೇನು ಇಲ್ಲ ಫ್ರೆಂಡ್. ಸೊ ಫ್ರೆಂಡ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಪ್ಲೀಸ್, ನಿಮಗೆ ಇಷ್ಟ ಆದರೆ ಈ ರೆಸಿಪಿ ನಿಮ್ಗೆ ಹೆಲ್ಪ್ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಬ್ಲಾಗ್ಸ್.